ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿ ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಹಾಗೆ ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಸೊ ಇಂಟ್ರೆಸ್ಟಿಂಗ್ ವಿಚಾರ ತಿಳ್ಕೊಳ್ತಾ ಇದ್ದೀವಿ ದಿನನಿತ್ಯ, ತುಂಬಾನೇ ಖುಷಿ ಆಗ್ತಾ ಇದೆ. ಅದರ ಜೊತೆನಲ್ಲಿ ನಿನ್ನೆ 2ರಿಂದ 4 ಗಂಟೆವರೆಗೂ ಹೇಗಿರುತ್ತೆ ಅಂತ ತಿಳಿಸಿದ್ರಿ. ಇನ್ನು 4 ಗಂಟೆಯಿಂದ ಈಗ 6 ಗಂಟೆವರೆಗೂ ಹುಟ್ಟಿರುವಂಥವರ ಒಂದು ಸ್ವಭಾವ, ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ, ಇವರು ಸಕ್ಸಸ್ ಕಾಣಬೇಕು ಅಂದರೆ ಏನೆಲ್ಲ ಪರಿಹಾರವಾಗಿ ಮಾಡ್ಕೊಳ್ಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹುಶಃ ಕೆಲವರು ಏನು ಮಾಡ್ತಾರೆ ಅಂದರೆ, ನಾನು ಆ ಟೈಮಲ್ಲಿ ಹುಟ್ಟಿಲ್ಲ ಗುರುಗಳೇ, ಆ ಸಮಯದಲ್ಲಿ ಎದ್ದು ನಾನು ಸರಸ್ವತಿ ಕವಚ ಓದ್ಬೋದು ಅಂದರೆ ಆಬ್ವಿಯಸ್ಲಿ ಆನಂದವಾಗಿ ಆಗ್ಬೋದು, ಇನ್ನು ಒಳ್ಳೇದೇ ಅಂತ ಅಭ್ಯಂತರವೇ ಇಲ್ಲ. ಅಂದರೆ ನೀವು ಆ ಟೈಮಲ್ಲಿ ಹುಟ್ಟಿದೆ ಅಂತ ಅಂದ್ಕೊಳ್ಳಿ, ನೀವು ಮುನ್ನಡೆಸಿ. ಇಲ್ಲಿ ನೀವು ಯಾವ ಟೈಮಿಂಗ್ ಸಮಯದು? 4 ಗಂಟೆಯಿಂದ 6 ಗಂಟೆ. ಈ 4ರಿಂದ 6 ಹುಟ್ಟಿರ್ತಕ್ಕಂಥವರು ಸ್ವಲ್ಪ ಹಠಮಾರಿಗಳು, ಆಮೇಲೆ ನಾಯಕತ್ವ ಗುಣಗಳಿರ್ತವೆ. ಹಠಮಾರಿಗಳು ಆದರೂ ಸಾಧಿಸುವಂಥ ಸ್ವಭಾವ, ಆಮೇಲೆ ಸವಾಲುಗಳನ್ನು ಇಷ್ಟಪಡ್ತಾರೆ. ಯಾರೂ ಕೂಡ ಒಂದರ ಮೇಲೆ ಒಂದು ಸವಾಲು ಬಂದರೆ ಭಯ ಪಡ್ತಾರೆ, ಆದರೆ ಇವರು ಇಷ್ಟಪಡ್ತಾರೆ. ಇದು ಇವರ ಗುಣ. ಈ ಸಮಯದಲ್ಲಿ ಹುಟ್ಟಿರ್ತಕ್ಕಂಥವರು ಚಾಕಚಕ್ಯದವರು, ಅಂದರೆ ಯುದ್ಧಕ್ಕೆ ಪ್ರೇರಿತರು, ಸನ್ನದ್ಧಕ್ಕೂ ಪ್ರೇರಿತರು. ಹಾಗಾಗಿ ಇವರ ಬಳಿ ಕೆಲವೊಂದು ವೆಪನ್ಸ್ ಇರ್ತವೆ. ಆ ವೆಪನ್ಸ್ ಒಬ್ಬ ಗೂಢಾಚಾರಿ ಹತ್ರ ಇದ್ದ ಹಾಗಿರುತ್ತೆ. ಇವರ ಹತ್ರ ಮಾತುಗಳಾಗಿರ್ಬೋದು, ಸಹಿಷ್ಣುತೆ ಜಾಸ್ತಿ ಇರುತ್ತೆ. ಹೆಚ್ಚಿಗೆ ಯಾವುದಾದ್ರೂ ಒಂದು ಪ್ರಲೋಭನೆ ಇಟ್ಕೊಂಡೇ ಮಾತಾಡೋಕ್ಕೆ ಹೋಗಲ್ಲ ಇವರು. ನಾಯಕತ್ವ ಗುಣಗಳು ಹೆಚ್ಚಿಗೆ ಇವರಲ್ಲಿ ಪ್ರವರ್ಧಮಾನಕ್ಕೆ ಬರ್ತಿರ್ತವೆ. ಬಹುಶಃ ಇಂಥವರು ಯಾರ ಕೈ ಕೆಳಗಡೆ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. ಈ 4ರಿಂದ 6 ಗಂಟೆ ಒಳಗೆ ಹುಟ್ಟಿರ್ತಕ್ಕಂಥವರು ಸಾಧ್ಯ ಆದಷ್ಟು ಅವ್ರದ್ದೇ ಆಗಿರತಕ್ಕಂಥ ಒಂದು ಮನ್ನಣೆಯನ್ನು, ಅವ್ರದ್ದೇ ಆಗಿರೋ ಒಂದು ಹೆಸರು ಕೀರ್ತಿಯನ್ನು ಸಂಪಾದನೆ ಮಾಡಿಕೊಂಡು ಹೋಗ್ತಿರ್ತಾರೆ. ಸ್ವಲ್ಪ ಅಲ್ಲಿಗೆ ಈ ಹಠ ಇದ್ದದ್ರಿಂದ ಕೆಲವೊಂದು ಬಾರಿ ನಿಮಗೆ ನೀವೇ ತೊಂದರೆ ಒಡ್ಕೊಂಡ್ಬಿಟ್ಟಿರ್ತೀರಿ. ಅಥವಾ ಈ ಸಂದರ್ಭದಲ್ಲಿ ನಾನೇನಾದ್ರು ಸಾಧಿಸಬೇಕು ಅಂತ ಒಂದು ದಿನಾಂಕದಲ್ಲಿ, ನಿಮ್ಮದೇ ದಿನಾಂಕ ಒಂದು ದಿನ ಅಥವಾ ಪ್ರತಿನಿತ್ಯ ಬಹುಶಃ 4ರಿಂದ 6 ಎಲ್ಲರೂ ಕೂಡ ಎದ್ದೇಳುವ ಸಮಯ, ಬ್ರಾಹ್ಮಿ ಮುಹೂರ್ತದಲ್ಲಿ ಬಹುಶಃ ನಾವು 3 ಗಂಟೆ ಆಗಲಿಲ್ಲ ಅಂತಂದರೆ ಕೊನೆಯ ಪಕ್ಷ 2 ತಾಸಾದರೂ ಕೂಡ ಮಾಡ್ಕೊಳ್ತೀವಿ ಅನ್ನೋರಿಗೆ ವಿಭಿನ್ನವಾಗಿರುವಂಥದ್ದು. ದೇವರ ಮನೆಯಲ್ಲಿ ಕುಳಿತುಕೊಂಡು ದೀಪ ಹಚ್ಚಿ ಡೈಲಿ ಮಾಡಿ, ಆಗಲಿಲ್ಲ ಅಂತಂದರೆ ಆ ತಿಂಗಳಲ್ಲಿ ಆ ಸಮಯ ನೀವು ಹುಟ್ಟಿರೋ ಸಮಯದಲ್ಲಾದರೂ ಕೂಡ ಇದನ್ನು ಮಾಡ್ತೀನಿ ಅಂತಂದರೆ ಸಾಂಬ್ರಾಣಿಯನ್ನು ಹಾಕಬೇಕು. ಅದೇ ಸಮಯದಲ್ಲಿ ನೀವು ಬೆಲ್ಲವನ್ನು ನೈವೇದ್ಯ ಮಾಡಬೇಕು. ಬೆಲ್ಲವನ್ನು ನೈವೇದ್ಯ ಮಾಡಿ ಆನಂತರ ನೀವು ಸ್ವೀಕಾರ ಮಾಡುವಂಥದ್ದು, ಇಷ್ಟನ್ನು ಮಾಡಬೇಕು. ಆನಂತರ ನಿಮ್ಮ ಮನೆ ದೇವರನ್ನು ಕುರಿತು ಆ ಸಂದರ್ಭದಲ್ಲಿ, ನಿಮ್ಮ ಇಷ್ಟ ದೇವರನ್ನು ಕುರಿತು ಆ ಸಂದರ್ಭದಲ್ಲಿ, ಪ್ರಕೃತಿಯನ್ನು ಕುರಿತು ಕೊಂಡಾಡಬೇಕು. ಯಾರಿಗೆ ದೊಡ್ಡ ಕನಸು ಕಟ್ಕೊಂಡಿರ್ತಾರೋ ಅಂಥವ್ರು ನೋಡಿ ಈ ಸಂದರ್ಭದಲ್ಲಿ ಏನು ಪೂಜೆ ಮಾಡಿರ್ತಾರೋ ಆನಂತರ ಹಗಲು ಆದಮೇಲೆ ಡೇನಲ್ಲಿ ಯಾರಿಗ ತಿಂಗಳಿಗೆ 1 ಸಲ ಆದರೂ ಒಂದು ತುಳಸಿ ಗಿಡವನ್ನು ಒಂದು ದೇವಸ್ಥಾನ ಕೊಡುವಂಥದ್ದು. ಒಂದು ದೇವಸ್ಥಾನಕ್ಕೆ, ಯಾವುದೋ ದೇವಸ್ಥಾನಕ್ಕೆ ತಿಂಗಳಿಗೊಂದು, ಈ ರೀತಿ 12 ತಿಂಗಳು ಏನಾದರೂ ಇವರು ಕೊಟ್ಟರೆ ಬಹುಶಃ ಈ ಮುಂದೆ ಇವ್ರಿಗೇನಾದರೂ ಅಂಥ ತೊಡಕು ತೊಂದರೆ, ವನವಾಸ ಅನುಭವಿಸುವಂಥದ್ದು ಬರಲ್ಲ. ಈ ಹಿಂದೆ ಏನಾದರೂ ಆ ಥರದ್ದು ಬಂದಿದ್ದರೆ ಶೀಘ್ರವಾಗಿ ಹೊರಗಡೆ ಬರ್ತೀರಿ. ಈ ಸಂದರ್ಭದಲ್ಲಿ ಕುಳಿತು ನೀವು ದೇವರ ಮನೆಯಲ್ಲಿ ಕುಳಿತು ದೀಪ ಹಚ್ಚಿ ಸಾಂಬ್ರಾಣಿಯನ್ನು ಹಾಕಿ ಧೂಪವನ್ನು ಹಾಕುವಂಥದ್ದು. ಅಷ್ಟೊತ್ತು ಘಮಘಮ ಅಂತ ಧೂಪ ಬರಬೇಕು. ಬೆಲ್ಲವನ್ನು ನೈವೇದ್ಯ ಮಾಡುವಂಥದ್ದು. ನಾನು 2-3 ಪಾಯಿಂಟ್ ಹೇಳಿದ್ದೀನಿ ಅಂತಂದರೆ ನೀವು ಕುಳಿತುಕೊಂಡು ಧ್ಯಾನ ಪೂಜೆ ಮಾಡಬಹುದು ಅಂತ, ಅಭಿಷೇಕ ಮಾಡಬಹುದು ಅಂತ. ಇಲ್ಲಿ ಪ್ರಧಾನವಾಗಿ 2 ಇರ್ತವೆ, ಧೂಪ ಮತ್ತು ಬೆಲ್ಲ ನಿವೇದನೆ. ಇದನ್ನು ನಿವೇದನೆ ಮಾಡಿಕೊಂಡು ಸ್ವಲ್ಪ ಬೆಲ್ಲವನ್ನು ಸ್ವೀಕಾರ ಮಾಡ್ತೀನಿ ಅಂತಂದರೆ ಆ ದಿನ ಮಾತ್ರ ನೀವು ತುಳಸಿಯನ್ನು ಕೊಡ್ತೀನಿ ಅಂತಂದರೆ ಈ ಸಮಯ ಬಹುಶಃ ನಾನು ಹೇಳಿದ್ದು ಒಳ್ಳೆಯದಾಗಿ ನಿಮಗೆ ಕಾಣಿಸಿದೆ ಅಂತಂದರೆ, ಕೆಟ್ಟದ್ದಿತ್ತು ಅಂತಂದರೆ ಪರಿವರ್ತನಾ ಯೋಗವನ್ನು ನೀವು ಪಡ್ಕೊಂಡ್ಬಿಡ್ತೀರಿ. ಅಂತಹ ಪರಿವರ್ತನದಲ್ಲಿ ಅತ್ಯಂತ ಬಲವನ್ನು ಪಡ್ಕೊಂಡೇ ತೀರ್ತೀರಿ. ಈ ಸಮಯ ಅಂಥ ಸುಸಮಯವಾಗಿರುತ್ತೆ, ಸಂಪನ್ನವಾಗಿರುತ್ತೆ. ಕಾರಣಾಂತರದಿಂದ ಯಾರದೋ ದಾರಿದ್ರ ಮೈಮೇಲೆ ಹೇಳ್ಕೊಂಡಿದ್ದಕ್ಕಾಗಿ ನೀವೇನೇನೋ ಮಾಡಿಕೊಂಡ್ರೆ ಈ ಸಮಯವನ್ನು ದೇವರು ನಿಮಗೆ ಕೊಟ್ಟಿರೋ ಸಮಯ ಇದು. ನೀವು ಹುಟ್ಟಿರೋ ಸಮಯ ಇದೆಯಲ್ಲ, ಅತ್ಯಂತ ಅದ್ಭುತ. ನೀವು ಒಂದು ದಿವಸ ಆದರೂ ನೆನಪು ಮಾಡಿಕೊಡಿ. ನೀವು ಪ್ರತಿನಿತ್ಯ ಯಾರಾದರೂ ಸರಿ ಹುಟ್ಟಿರೋ ಸಮಯದಲ್ಲಿ ಕುಳಿತುಕೊಂಡು ಹಣ ಲೆಕ್ಕ ಮಾಡೋದು, ಹುಟ್ಟಿರೋ ಸಮಯದಲ್ಲಿ ಕುಳಿತುಕೊಂಡು ಸಚ್ಚಿಂತನೆ ಮಾಡೋದು, ಆ ಹುಟ್ಟಿರೋ ಸಂದರ್ಭದಲ್ಲಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು, ಆ ಹುಟ್ಟಿರೋ ಸಮಯದಲ್ಲಿ ಊಟ ಮಾಡಬಾರ್ದು, ಆ ಹುಟ್ಟಿರೋ ಸಮಯದಲ್ಲಿ ಕಾಫಿ ಟೀ ಕುಡಿಬಾರ್ದು.
ಇದು ಮಾಡ್ತೀನಿ ಅಂತಂದು ಸಕ್ಸಸ್ಸಿನ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಯಾರು ಜ್ಞಾಪಕ ಮಾಡ್ಕೊಳ್ತೀರ ಗೊತ್ತಿಲ್ಲ. ವರ್ಷಕ್ಕೆ ಒಂದು ಸಲ ನೀವು ಜನ್ಮದಿನ ಆಚರಣೆ ಮಾಡುವಾಗ ಆ ಟೈಮು ಜ್ಞಾಪಕ ಮಾಡೋಕ್ಕೆ ಅದು ಗೊತ್ತಿಲ್ಲ. ಯಾರಿಗೂ ಜ್ಯೋತಿಷಿಗಳು ಜ್ಞಾಪಕ ಮಾಡ್ಕೊಳ್ತೀನಿ ನಾನು. ಪ್ರತಿನಿತ್ಯ ಜ್ಞಾಪಕ ಮಾಡ್ಕೊಳ್ಳಿ ನಿಮ್ಮ ಟೈಮನ್ನು. ತಿಂಗಳಿಗೆ ನೀವು ಒಂದು ಸಲ ಡೇಟ್ ಬರುತ್ತೆ, ಅದು ಬೇರೆ. ಪ್ರತಿನಿತ್ಯವೂ ಕೂಡ ಆ ಟೈಮಲ್ಲಿ ನೀವು ಹಣ ಲೆಕ್ಕ ಮಾಡ್ತೀರಿ ಅಂತಂದರೆ ಯಾವಾಗಲೂ ಲೆಕ್ಕ ಮಾಡ್ತೀರಿ. ಈ ಡೇಟ್ ಇದೆಯಲ್ಲ, ಅದು ಈ ಟೈಮ್ ಇದೆಯಲ್ಲ 4ರಿಂದ 6, ಇಲ್ಲಿ ಕೂಡ ದೇವರ ಮನೆಯಿಂದ ಹೊರಗಡೆ ಬಂದ ಕೂಡಲೇ ಒಂದು ಹಣ ಲೆಕ್ಕ ಮಾಡೋದು. ನಾನು ಮತ್ತು ಹಣ ಲೆಕ್ಕಾಚಾರ ಮಾಡಬೇಕು, ಅಷ್ಟು ದೊಡ್ಡ ಹಣ ನನ್ನ ಹತ್ರ ಬರಬೇಕು ಅಂತ ಸಂಕಲ್ಪ ಮಾಡಿಕೊಳ್ಳಿ. ಖಚಿತ ಬಂದೇ ಬರುತ್ತೆ. ಇದು ಅತ್ಯಂತ ಅದ್ಭುತವಾಗಿರತಕ್ಕಂತಹ ಸುಮುಹೂರ್ತ ಪ್ರೀತಿ ಬಂಧುಗಳು. ಅದ್ಭುತವಾಗಿರುವಂಥ ಮಾಹಿತಿ. ಒಂದೊಂದು ಸಮಯಕ್ಕೂ ಒಂದೊಂದು ರೀತಿಯಾಗಿ ಸಿಗ್ತಾ ಇದೆ. ಹಠದ ಸ್ವಭಾವ ಇರಬಾರ್ದು ಅಂತ ಹೇಳಿದ್ರಿ, ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ಜೊತೆಗೆ ತುಳಸಿ ಗಿಡವನ್ನು ದೇವಸ್ಥಾನಕ್ಕೆ ನೀಡುವಂಥದ್ದು ಭಾಳ ಉತ್ತಮ ಅಂತ ತಿಳಿಸ್ಕೊಟ್ಟಿದ್ದೀರಾ. ನಾವು ದಿನದಲ್ಲಿ ಒಮ್ಮೆ ಆದರೂ ಇದನ್ನು ನೆನೆಸ್ಕೊಳ್ಬೇಕು ಅಂತ ಹೇಳಿದ್ರಿ. ಸೊ ಇನ್ಮೇಲೆ ಯೋಚನೆ ಮಾಡ್ತಾ ಹೋಗ್ಬೇಕು. ಯಾರು ನೆನಪು ಮಾಡ್ಕೊಳ್ತಾರೆ ಅವ್ರ ಟೈಮನ್ನು? ಅವ್ರಿಗೆ ಅದು ನೆನಪು ಮಾಡ್ಕೊ ಟೈಮ್ ಇರಲ್ಲ ಪಾಪ. ಬರೀ ತೀರಾ ಚಿಕ್ಕದಿದು, ಒಂದು ಸ್ವಿಚ್ ಹಾಕದಂಗೆ ಇದು, ಅದೃಷ್ಟ ಪಡ್ಕೊಳ್ಳೋದಿದು. ಆದ್ರೆ ಅದನ್ನ ಮಾಡಿ ನೋಡ್ಬೇಕು ಅವ್ರು. ಬೇರೆ ಎಲ್ಲ ಪಕ್ಕಕ್ಕಿಟ್ಟು ಅದು ಮಾಡಿದಾಗ ನಮ್ಗೆ ಎಕ್ಸ್ಪೀರಿಯನ್ಸ್ ಅದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಹಿಂಗಂದು ಒಂದೊಂದು ಅಭ್ಯಾಸ ಆಗ್ಬಿಡುತ್ತೆ ಅವ್ರಿಗೆ ಮಾಡೋದು. ಖಂಡಿತ ಗುರುಗಳೇ, ಧನ್ಯವಾದಗಳು ಮಾಹಿತಿಗಾಗಿ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಜೂನ್ 2ನೇ ತಾರೀಕು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಗುರು ಬದಲಾವಣೆಯ ಪ್ರಯುಕ್ತ ವಿಶೇಷವಾಗಿರುವಂಥ ಪೂಜೆಗಳ ಕಾರ್ಯಕ್ರಮ ನಡೀತಾ ಇದೆ. ಭಾಳ ಅದ್ಭುತವಾಗಿ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಏನೆಲ್ಲ ವಿಶೇಷತೆಗಳಿದೆ ಅವತ್ತು ಸ್ಕ್ರೀನ್ ಮೇಲೆ ಸ್ಕ್ರೋಲ್ ಆಗ್ತಾ ಇದೆ. ಇನ್ನಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಳ್ಬೇಕು ಅಂತಂದರೆ ನಂಬರ್ಗೂ ಕೂಡ ನೀವು ನೇರವಾಗಿ ಕಾಲ್ ಮಾಡ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.